ಸುಪ್ಪು, ಯಾಕಮ್ಮ ಬೇಜಾರಾಗಿದೆಯಾ? ಯಾಕೆ? ನಿಖಿಲ್ ಮನೆಗೇನೋ ಹೋಗಿ ಬಂದ್ವಿ. ಇವಾಗ ನನಗೆ ಒಂಥರ ಭಯ ಶುರುವಾಗಿದೆ. ಆ ಚಂದು ನಿಖಿಲ್ ಬಂದಾಗ ಅವನ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ರೆ ಹೆಂಗಪ್ಪ ಅನ್ನಿಸ್ತೈತೆ. ನಾನು ನಿಖಿಲ್ಗೆ ವಿಷಯ ಹೇಳಿಲ್ಲ, ಹೇಳೋದೇ ಒಳ್ಳೇದು ಅಂತ ಅನ್ನಿಸ್ತೈತೆ. ಇವನಿಗೆ ಅದೇ ಹೇಳ್ದಿಲ್ಲದೇ ಸಿಟ್ಟು. ನನಗೆ ಯಾಕೆ ಹೇಳಲಿಲ್ಲ, ನೀನು ಈ ರೀತಿ ಮೋಸ ಮಾಡ್ತಾ ಇದೀಯಾ, ನನಗೆ ಮನೆ ಕೆಲಸದ ಥರ ಇಟ್ಕೊಂಡಿದ್ದೆ ಅಂತ ಹೇಳಿ ಅದೇ ಸಿಟ್ಟು ಇವನಿಗೆ. ಅದಕ್ಕೆ ನಿಖಿಲ್ ಹತ್ರ ಈ ವಿಷಯ ಹೇಳೋಣ ಅಂತ ಇದ್ದೀನಿ. ಇಲ್ಲೇ ಬರ್ತಾನಂತೆ, ನಾಳೆ ಇಲ್ಲೇ ಇರ್ತಾನಂತೆ. ಸಂಡೇ ಆಗಿರೋದ್ರಿಂದ ನಾನು ಇಲ್ಲೇ ಇರ್ತೀನಿ, ಸಂಡೇ ರಜಾ ಮಾಡ್ತೀನಿ ಅಂಗಡಿನ ಅಂತ ಹೇಳ್ತಾ ಇದ್ದಾನೆ ನಿಖಿಲ್. ಸುಮ್ಮನೆ ಅವನು ಎಲ್ಲಿ ಹೇಳ್ತಾನೆ ಬಂದು. ಬಂದಾಗ ನೀವು ಸುಮ್ಮನೆ ರೂಮ್ನಾಗೆ ಸುಮ್ಮನೆ ಮನೆ ಕೇಳ್ರಿ, ಎಲ್ಲೂ ಹೋಗ್ಬೇಡ್ರಿ ಅಚ್ಚಿಗೀಚಿಗೆ ಹೊರಕ್ಕೆ. ಎಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ. ನೀನೇನು ಕಾರ್ನಾಗೆ ನಾನು ಹೇಳ್ತೀನಿ ಅಂಕಲ್ಗೆ ಹೋಗ್ಬಿಟ್ಟು ಕರ್ಕೊಂಬರಪ್ಪ ಅಂತ ಹೇಳಿ. ಕರ್ಕೊಂಬ ಅಂತ ಹೇಳಿ ನಾನು ಕಾರ್ ಬುಕ್ ಮಾಡಿದ್ದೀನಿ ಕಣಪ್ಪ, ಆ ಕಾರಲ್ಲಿ ಬಾ ಅಂತ ಹೇಳ್ತೀನಿ. ಬೈಕಲ್ಲಿ ಬರಬೇಡ, ಸುಮ್ಮನೆ ಚಳಿ ಜಾಸ್ತಿ ಅಂತ ಹೇಳ್ತೀನಿ. ಅಳಿಯನ ಮೇಲೆ ಜಾಸ್ತಿ ಪ್ರೀತಿ ಐತೆ ಅನ್ನೋ ಥರನೂ ಗೊತ್ತಾಗುತ್ತೆ. ಹಂಗೆ ಹೇಳಿದ್ರಾಯ್ತು ಅಷ್ಟೇ. ನೀನೇ ಹೇಳು, ಕಾರ್ ಬುಕ್ ಮಾಡಿದ್ದೀನಿ ನಾನು, ನಮ್ಮಮ್ಮ ಕಾರ್ ಬುಕ್ ಮಾಡಿದೆ, ಅದರಲ್ಲೇ ಬಾ ಅಂತ ಹೇಳು. ನಾನು ಹೇಳ್ತೀನಿ. ಅಂಕಲ್ ಹೋಗಿ ಕರ್ಕೊಬರ್ತಾರೆ. ನಮ್ಮ ಮನೆ ಹತ್ರ ಕರ್ಕೊಂಬಂದು ಸೀದಾ ಇಲ್ಲಿಗೆ ನಿಲ್ಲಿಸ್ತಾರೆ. ಬರ್ತಾನೆ, ಎಲ್ಲೂ ಹೋಗೋದಕ್ಕೆ ಬಿಡಬೇಡ ಅಷ್ಟೇ. ಅವನಂತೂ ಇಲ್ಲಿಗೆ ಬರೋದಿಲ್ಲ. ಚೆನ್ನಾಗಿ ಬೈದಿದ್ದೀವಿ, ಅವ್ನು ಬರೋದಿಲ್ಲ. ಅಯ್ಯೋ ಅಮ್ಮ, ಅವ್ನು ಬರೋದಿಲ್ಲ ಅಂತ ನಾವು ಹೇಳ್ತೀವಿ, ಅವನೇನಿಲ್ಲ ಮನೆ ಒಳಗಡೆನೆ ನುಗ್ಗಿ ಹೇಳ್ತಾನೆ ಬೇಕಾದರೆ ಅಂಥವ್ನವನು ಚಂದು. ನನಗೆ ಅದೇ ಒಂಥರ ಭಯ ಶುರುವಾಗೈತೆ. ಅಯ್ಯಪ್ಪ ಹೆಂಗಪ್ಪ ಮಾಡಲಿ ಅಂತ. ಈಗ ಹೆಂಗೂ ಡೆಲಿವರಿ ಆಗೋವರೆಗೂ ಅಲ್ಲೇ ಇರ್ರಿ ಅಂತ ಹೇಳಿ ಅತ್ತೆನೂ ಹೇಳವ್ರೆ, ಅವ್ರ ಅಕ್ಕನೂ ಹೇಳವ್ರೆ, ಅಲ್ಲೇ ಇರ್ರಿ, ಇಲ್ಲೇನೇ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳೋರಲ್ಲ. ಅದಕ್ಕೆ ಡೆಲಿವರಿ ಎಲ್ಲ ಆದಮೇಲೆ ಅಲ್ಲಿಗೆ ಹೋಗೋದು. ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ ಹೋಗತ್ಲಾಗೆ. ಏನಾದರೂ ನಿಖಿಲ್ಗೆ ವಿಷಯ ಗೊತ್ತಾದರೆ ಏನು ಹೇಳೋಣ ಅನ್ನಿಸ್ತೈತೆ. ನೋಡು, ನೀನು ಹಿಂಗೆ ಬೇರೆ ಮಾಡ್ಕೊಂಡಿದ್ಯಾ, ನನ್ನ ಹತ್ರ ಹೇಳಲಿಲ್ಲ ಅಂತ ಹೇಳಿ ಅವನೇನಾದರೂ ಸಿಟ್ಟು ಮಾಡಿಕೊಂಡ್ರೆ ಹೆಂಗಪ್ಪ ಅನ್ನಿಸ್ತೈತೆ ನನಗೆ. ಅದೊಂಥರ ಭಯ ಶುರುವಾಗೈತೆ. ಅದಕ್ಕೆ ನಾನು ಈ ವಿಷಯ ಹೇಳೋಣ ಅಂತ ಅಂದ್ಕೊಂಡೆ. ಹೇಳಿರಿ ಹಿಂಗೆ ಹೇಳೋಣ ಅನ್ನಿಸ್ತೈತಿ, ಯಾವ ಭಯಗೆ ಹೇಳೋಣ ಅನ್ನಿಸ್ತೈತೆ. ಸುಮ್ಮನೆ ಅವನೇನು ಬರಲ್ಲ, ಹೇಳಲ್ಲ, ಹೆದರಿಕೆ ಬೇಡ, ಏನು ಹೇಳಕ್ಕೆ ಹೋಗ್ಬೇಡ. ನೀನು ಮುಂದಾಗ್ಲೇನೆ ಸುಮ್ಮನೆ ಹೇಳಕ್ಕೆ ಹೋಗಿ ಯಾಕೆ ಅವನು ಬಂದವನೇ, ಯಾಕೆ ಹೇಳಕ್ಕೆ ಹೋಗ್ತೀಯ? ಸುಮ್ಮನೆ ಇದ್ಬಿಡು, ಯಾಕೆ ಹೇಳಕ್ಕೆ ಹೋಗ್ಬೇಡ, ಹೆದರಿಕೆ ಮಕ್ಕಳು ಹೋಗ್ಬೇಡ. ಮರ್ಯಾದಿಲ್ಲ. ತಾಯಿ ಮಗಳು ಇಬ್ಬರಾಳ್ಗೂ ಸುತ್ತಾರಿತಾರೆ. ಕಾರ್ನಾಗೆ ಅವನ ಇದ್ದಾನೆ, ಕರ್ಕೊಂಡು ಹೋಗಕ್ಕೆ ಬರೋಕ್ಕೆ ಬರ್ತಾನೆ. ಬರಲಿ ಅವ್ನು ಇನ್ನೊಂದು ಪಟ್ಟು ನಮ್ಮ ಅಂತಕ್ಕೆ ಬರಲಿ, ಹೇಳ್ತೀನಿ. ನಾನೇನಿಲ್ಲ ಸುಮ್ಮನಿರ ಅಂತಾಳಲ್ಲ, ಬರಲಿ ಇನ್ನೊಂದು ಸತಿ ಅಮ್ಮ ಯಾಳ ನಮ್ಮ ಅಂತಕ್ಕೆ ಏನಾನ ಬರಲಿ. ನಾನೇನಿಲ್ಲ ಹೊರ ಕೇಳ್ತೀನಿ ಅವ್ನು ಹಿಡ್ಕೊಂಡು. ನನ್ನ ಮಗುಗೆ ಮೋಸ ಮಾಡ್ಕೊಂಡು ಅವ್ನು ಯಾವನು ಬರೋದು ಕಾರ್ ತಾಂಡಿಲ್ ಕರ್ಕೊಂಡು ಹೋಗಕ್ಕೆ. ಎಲ್ಲವನು ಸಾಲ್ದಾತು. ಇನ್ನು ಇವನು ಯಾವನ ಒಬ್ಬ ಬೇರೆ ಬರ್ತಾನೆ. ನಿನಗೆ ಕೂಳಿಕ್ತೀವಿ ತಾನೇ, ತಿಂದು ಸುಮ್ಮ ಕುಕ್ರಸ್ಕ. ಏನು ಕಡಿತಾ ಆಯ್ತಾ ತಿಂದು? ಸುಮ್ಮನಿರೋದು ಕಲಿ. ನೋಡಿ, ಎಕ್ಸ್ಟ್ರಾ ಮಾತಾಡಿದ್ರೆ ನಿನಗೆ ಗ್ರಾಚಾರ ನೆಟ್ಗಿರೋದಿಲ್ಲ. ನಿಮ್ಮಂತ ಓಟು ಬಿಟ್ಟಾರೆ ಯಾರು ಇಲ್ಲ ಕಣೆ ಊರಾಗೆಲ್ಲನ. ಗಂಡ ಮಕ್ಕಳು ಅಂತೇಳಿ ಹೆದರಿಕೆಂಬ್ತಾರೆ. ಸೆಲಿ ಯಾರನ್ನ ಏನು ಅನ್ಕೊಂತಾರೆ, ನೆರೆವರಿಗೆ ಅಂತಾರೆ. ನಿಮ್ಮಂಗೆ ಓಟು ಬಿಟ್ಟು ಆಟ ಆಡೋರು ಯಾರೂ ಇಲ್ಲ. ಬರಲಿ ನನ್ನ ಮಗ, ಬರಲಿ ಅವಾಗ ಹೇಳ್ತೀನಿ. ಸುಮ್ಮನೆ ಹೋಗು, ತಿಕ್ತೀನಲ್ಲ ಟೈಮ್ ಸರಿಯಾಗೆ. ತಡಿ, ಕೂಳಿಕ್ತೀನಿ ಇನ್ನೊಂದಿನ. ಬರೀ ಉಪವಾಸ ಬಿಟ್ಟು ಹೋಗ್ತೀನಿ ಬಿಡು. ಐದಳೆ ಅವು ಗೊಸ್ಲಿ ಅಂತ ಹೇಳಿ ಸ್ವಲ್ಪ ಅನ್ನ ಸಾರಾದ್ರೆ ಮಾಡಿಕ್ಕೆ ಹೋಗ್ತಿದ್ದೆ, ಇನ್ಮೇಲಿಂದ ಅದು ಮಾಡಿಕ್ಕೆ ಹೋಗಲ್ಲ. ತಡಿ, ಉಪವಾಸ ಇರಬೇಕು ಲೌಡಿ, ಹಂಗೆ ಮಾಡ್ತೀನಿ. ಬರಲಿ ನನ್ನ ಮಗ, ಬರಲಿ ಹೇಳ್ತೀನಿ. ಅದು ಯಾವನು ಬತ್ತಾನೋ ಕಣ್ಪಾಪ ಬತ್ತಾನೆ, ಕಾರ್ನ ಕರ್ಕೊಂಡು ಹೋಗ್ತಾನೆ. ತಾಯಿ ಮಗಳು ನಿಬ್ರಾಳ್ನೂ ಅಂತ ಹೇಳಿ ಹೇಳ್ತೀನಿ. ತಡಿ, ನನ್ನ ಮಗ ಬರಲಿ. ನನ್ನ ಮಗು ಮೋಸ ಮಾಡೋದು, ದುಡ್ದು ಅವನು ತಂದು ಕೊಡೋದು, ಇಲ್ಲಿ ಯಾವನ್ನ ಕರ್ಕೊಂಡು ಅಲ್ಲಾಡೋದು ಲವಡೇರು. ಒಬ್ರಿಗೊಬ್ರು ಸಂದಕ್ಕಿದ್ದಾರೆ ಇಬ್ರಾಳನು. ತಾಯಿಯಂತೆ ಮಗಳು ನೋಲ್ಲಂತೆ ಸೀರೆ ಅಂತ ತಾಯಿ ಮಗಳು ಇಬ್ರಾಳನು ಫಸ್ಟ್ ಇದ್ದಾರೆ. ಅವಳು ಅಮ್ಮಗೆ ತಲೆ ಹಿಡಿತಾಳೆ, ಇವಳು ಮಗಳಿಗೆ ತಲೆ ಹಿಡಿತಾಳೆ. ಇಬ್ರು ಒಟ್ಟು ಬಿಟ್ಟಾರೇನಿ. ಅಯ್ಯಪ್ಪ, ಇವ್ರನ್ನ ಯಾರು ಉಗಳಾರಿಲ್ವಿ, ಅಕ್ಕಪಕ್ಕ ಯಾರೂ ಉಗಳಾರಿಲ್ವಿ. ನೆರೆವರಿಗೆ ಗೊಂಜಾವಲ್ಲು ಯಾರನ್ನ ಏನಂದಾರು ಏನು ಎತ್ತ ಅಂತೇಳಿ ಒಂದು ಈಟನ ಯೋಚನೆ ಮಾಡಲ್ಲ. ಒಟ್ಟು ಬಿಟ್ಟು ಕುಕ್ಕೊಂಡಿದ್ದಾರೆ. ಸುಮ್ಮನಿರು ಸುಪ್ಪು, ನೀನು ತಲೆ ಕೆಡಿಸ್ಕೋಬೇಡ ಸರಿನಾ? ಯಾರು ಏನಂದ್ರೂ ನೀನು ತಲೆ ಕೆಡಿಸ್ಕೊಂಬಕೋಬೇಡ. ಅವ್ನು ಹೇಳಕ್ಕಂತೂ ಸಾಧ್ಯ ಇಲ್ಲ. ಅವ್ನು ಬರಲೇಳು. ನಿಖಿಲ್ ಬರ್ತಾ ಹೋಗ್ತಾ ಇರಲೇಳು. ನಾನು ಕಾರ್ ಬುಕ್ ಮಾಡಿದ್ದೀನಿ, ಅದರಲ್ಲಿ ಬಾ ಅಂತ ಹೇಳು ಅಷ್ಟೇ. ಸುಮ್ಮನೆ ಯಾಕೆ ಚಳಿ ಜಾಸ್ತಿ, ಬೈಕಲ್ಲಿ ಬೇಡ, ಕಾರಲ್ಲಿ ಬಾ ನಿಖಿಲ್ ಅಂತ ಹೇಳು ಅಷ್ಟೇ. ನಾನು ಅಂಕಲ್ಗೆ ಹೇಳ್ತೀನಿ ಫೋನ್ ಮಾಡಿ, ಅವ್ರು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗ್ತಾರೆ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು? ಈ ಅಜ್ಜಿ ಏನು ಬಡ್ಕೊಂತಾಳೆ, ಇವತ್ತು ಯಾವಾಗಲೂ ಇದ್ದಿದ್ದೇನೆ. ನೀನು ಸುಮ್ಮನೆ ಹೇಳು. ಅಲ್ಲ, ನನಗೊಂಥರ ಭಯ ಆದಂಗೆ ಆಗ್ತೈತೆ. ಮತ್ತೆ ಅವನ ವಿಷಯ ಗೊತ್ತಾಗಿ ಅವನೆಲ್ಲಾದರೂ ರೋಜ್ಗೆದ್ದು ಅವನೇನಾದರೂ ಮಾತಾಡೋದು ಅದೆಲ್ಲ ಯಾರಪ್ಪ ಅನ್ನಿಸ್ತೈತೆ ಹೋಗತ್ಲಾಗ. ಅದೇ ನನಗೆ ಬೇಜಾರು ಕಣಮ್ಮ. ಏನಾಗುತ್ತೋ ಏನೋ ಅಂತ ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಯಾಕೋ ಒಂಥರ ಬೇಸರ ಆಗ್ತೈತೆ. ಏನೋ ಒಂಥರ ಇಲ್ಲೋಡು ಹೊಟ್ಟೆಗೆಲ್ಲ ಒಂಥರ ಆದಂಗೆ ಆಗ್ತೈತೆ. ಏನೋ ಒಂಥರ ಮನಸ್ಸಾಗೆ ಏನೋ ಆದಂಗೆ ಆಗ್ತೈತೆ. ಯಾಕೋ ಮನಸ್ಸೆಲ್ಲ ಹಾರಾಡ್ತೈತೆ, ಸಮಾಧಾನನೇ ಇಲ್ಲ, ಹಿಂಗೆ ಆಗ್ತೈತೆ.
ಸಮಾಧಾನ ಮಾಡ್ಕ್ಯ. ಇಲ್ಲಿ ನೋಡು, ಅದನ್ನೆಲ್ಲ ಯೋಚನೆ ಮಾಡಬೇಡ, ಏನು ಯೋಚನೆ ಮಾಡಬೇಡ, ಆಗಿದ್ದಾಗಲಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು, ಸರಿನೇ. ಆ ಕ್ಷಣಕ್ಕೆ ನಾವು ಏನು ಮಾತು ಬರುತ್ತೋ ಅವಾಗ ನಾವು ಮಾತಾಡಿದ್ರೆ ಆಯಿತು. ಅವಾಗ ಏನಾಗುತ್ತೋ ಆಗಲಿ. ಮುಂದಾಗೋದು ಯಾರ ಕೈಲೂ ಹೇಳೋಕ್ಕಾಗಲ್ಲ. ಹಿಂದಾಗಿರೋದನ್ನ ಮರ್ತು ಬಿಡಬೇಕು, ಮುಂದಾಗೋದು ನೋಡ್ಕೋಬೇಕು. ಅದನ್ನು ಏನಾಗುತ್ತೆ ಎಂಬುದು ಗೊತ್ತಿಲ್ಲ. ಆ ಕ್ಷಣಕ್ಕೆ ಏನು ಬರುತ್ತೋ ಅದನ್ನು ಅನುಭವಿಸ್ಬೇಕು ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೇಳಿದರೆ ಈಗ ಈ ನನ್ನ ಮಗ ಹಿಂಗೆ ಮಾಡ್ದ, ಸುಮ್ಮನೆ ಅವಳ ಮೇಲೆ ಸಿಟ್ಟಿಗೆ ಸುಮ್ಮನೆ ಹಿಂಗೆ ಬಂದ, ನನ್ನ ಜೊತೆ ಇರ್ತೀನಿ ಅಂತ ಹೇಳಿ ಸುಮ್ಮನೆ ಚೆನ್ನಾಗಿದ್ದ, ಎಲ್ಲ 2 ದಿವಸ ಇದ್ದ ಅಷ್ಟೇ ಅಂತ ಹೇಳಿ ಏನೋ ಒಂದು ಹೇಳು. ನಿಖಿಲ್ ಅಷ್ಟೊಂದು ಇಷ್ಟಪಡ್ತಾನೆ ಅಂದರೆ ಅವನೇನು ಅದನ್ನೆಲ್ಲ ತಲೆಗಚ್ಕೊಂಬಕ್ಕೆ ಹೋಗಲ್ಲ, ಅವನು ಅದನ್ನೆಲ್ಲ ಕೇಳೋಕ್ಕೂ ಹೋಗಲ್ಲ. ಹೇಳ್ಬಿಡು ಮುಂಚೆಗೇನೆ, ಹಿಂಗೆಲ್ಲ ಮಾತಾಡ್ತಾರೆ, ನನಗೆ ಹಿಂಗೆ ಆಗಿರೋದಕ್ಕೆ ಎಷ್ಟು ಜನ ನನಗೆ ಕೆಟ್ಟೋದು ಮಾಡಬೇಕು ಅಂತ ಇದ್ದಾರೆ, ನನಗೆ ನನ್ನ ಜೀವನ ಹಾಳಾಗಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಎಲ್ಲ ಮುಂಚೆಗೆ ಹೇಳ್ಬಿಡು. ನೋಡು, ಅವ್ನು ಒಬ್ಬನು ಆ ಭೂಮಿ ಎಲ್ಲ ಹೇಳಿ ಕರ್ಕೊಂಬಂದವ್ನಿ. ಹಂಗೆ ನೀನು ಎಲ್ಲ ಹೇಳ್ಬಿಡು. ಎಲ್ಲ ಹೇಳಿ ಅವನಿಗೆ ತಲೆ ತಿದ್ದು ಒಂದಿಟ್ಟು ತಿದ್ದಬೇಕು ಎಲ್ಲನ ಚಂದಾಕಿ. ನೋಡು, ಅವಳು ನನ್ನ ಗಂಡನ ಬಗ್ಗೆ ಯಾರು ಏನು ಹೇಳಿದ್ರು ನಾನು ಕೇಳಲ್ಲ, ನಾನು ನನ್ನ ಕಣ್ಣಾರೆ ನೋಡಬೇಕು, ನನ್ನ ಕಿವಿಯಾರೆ ಕೇಳಬೇಕು ಅಂತಾಳಲ್ಲ ಅವಳು. ಹಂಗೆ ಹೇಳಿದ್ಮೇಲೆ ಮುಂದಕ್ಕೊಂದು ಮಾತು ಇನ್ನೊಬ್ರು ಯಾರೂ ಮುಂದಕ್ಕೆ ಮಾತಾಡೋಕೆ ಅಂಬ ಅಕ್ಷರ ಹೊರಡಿಸ್ಬಾರ್ದು, ಹಂಗೆ ಹೇಳ್ತಾಳಲ್ಲ ಅವಳು. ಎಷ್ಟ್ರ ಮಟ್ಟಿಗೆ ಇರಬೇಡ ನೀನು, ಹಂಗೆ ಹೇಳು. ನಿಖಿಲಿಗೆ ಫೋನ್ ಮಾಡ್ತಾನಲ್ಲ, ಹಿಂಗೆ ಜನ ಎಲ್ಲ ಇಂಥರ ಇದ್ದಾರೆ, ನಮಗೆ ಕೆಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ, ನನ್ನ ಜೀವನ ಹಾಳು ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂಥದ್ದೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಎಲ್ಲ ಪಾಠ ಮಾಡೋನಿಗೆ ತಿದ್ದಬೇಕು, ನೀನು ಬರೀಬೇಕು. ಎಲ್ಲ ಬರೆದು ಅವನಿಗೆ ತಿಳುವಳಿಕೆ ಹೇಳ್ಬೇಕು. ಹಿಂಗಾದ್ರೆ ಹಿಂಗೆ ಹೇಳ್ತಾರೆ, ಹಿಂಗೆ ಅಂತ ಬೇರೆ ರೂಪದಾಗ ಹೇಳ್ಬೇಕು. ಸರಿ ಆಯ್ತಮ್ಮ, ಹೇಳ್ತೀನಿ. ಫೋನ್ ಮಾಡಿದಾಗ ನಿಖಿಲ್ ಈ ರೀತಿ ಎಲ್ಲ ಐತೆ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ. ಸರಿ ಆಯಿತು, ನೀನೇನು ತಲೆ ಕೆಡಿಸ್ಕೋಬೇಡ. ಬಾ, ಟೈಮಿಗೆ ಸರಿಯಾಗಿ ಉಣ್ಕೊಂಡು ನೀನು ಚೆನ್ನಾಗಿರೋದು ನೋಡು ಅಷ್ಟೇ. ಯಾಕೋ ಹೊಟ್ಟೆಗೆಲ್ಲ ತೊಳಸಾಡುತ್ತೆ ಅಂತೀಯ. ನಮ್ಮ ಯಾಕೋ ಹೊಟ್ಟೆಗೆಲ್ಲ ತೊಳಸಾಡ್ದಂಗೆ ಆಗ್ತೈತೆ, ಯಾಕೋ ಒಂಥರ ಬೇಜಾರಾಗ್ತೈತಿ. ಇಲ್ಲೋಡು, ಒಂಥರ ಏನೋ ಮನಸ್ಸಲ್ಲಿ ಸಮಾಧಾನನೇ ಇಲ್ಲ. ಏನಾಗುತ್ತೋ ಏನೋ ಆಗ್ಬೋದು ಏನೇನೋ ಕೆಟ್ಟ ಆಲೋಚನೆಗಳೆಲ್ಲ ಬರ್ತಾ ಇದ್ದಾವೆ, ಏನೇನೋ ಯೋಚನೆ ಮಾಡೋಂಗಾಗ್ತೈತೆ. ಯಾಕೋ ಅವ್ರ ಮನೆಗೆ ಹೋಗಿ ಬಂದಾಗಿಂದನೂ ಒಂಥರ ನನಗೆ ಸಮಾಧಾನನೇ ಇಲ್ಲ. ಮನಸ್ಸು ಯಾಕೋ ಒಂಥರ ಹಾರಾಡ್ದಂಗೆ ಆಗ್ತೈತೆ. ಏನು ಮಾಡೋಣಪ್ಪ, ಯಾಕಪ್ಪ ಹಿಂಗೆ ಆಗ್ತೈತೆ ಅನ್ನಿಸ್ತೈತೆ, ಏನಾಯ್ತೋ ಏನೋ ಅನ್ನಿಸ್ತೈತೆ ಕಣಮ್ಮ. ಏನಾಗಿಲ್ಲ, ಸುಮ್ಮನಿರು. ನೀನು ಇಲ್ಲದ್ದೆಲ್ಲ ನೀನೇ ಯೋಚನೆ ಮಾಡ್ಕೊಂಡು ನೀನೇ ಕಲ್ಪನೆ ಮಾಡ್ಕೊಂತ ಇದೆಯಲ್ಲ, ಅದಕ್ಕೆ ಹಂಗೆ ಆಗ್ತೈತೆ. ಒಳ್ಳೇದು, ನೀನು ಒಳ್ಳೇದು ಯೋಚನೆ ಮಾಡಬೇಕು. ಏನಾದರೂ ಒಳ್ಳೇದೆಲ್ಲನ ಒಳ್ಳೆ ಹಾಡುಗಳು ಕೇಳು, ಏನಾದರೂ ಒಳ್ಳೆ ಕಥೆಗಳು ಕೇಳು, ದೇವ್ರ ಧ್ಯಾನ ಮಾಡು, ದೇವ್ರ ಪ್ರಾರ್ಥನೆ ಮಾಡು, ದೇವಸ್ಥಾನಕ್ಕೆ ಹೋಗು. ಬರೀ ಒಳ್ಳೇದೇ ಯೋಚನೆ ಮಾಡು. ನೀನು ಯಾವಾಗ ನೀನು ಕೆಟ್ಟದ್ದೇ ಯೋಚನೆ ಮಾಡ್ತೀಯ, ಬರೀ ಅದೇ ಬರುತ್ತೆ ನಿನ್ನ ಮನಸ್ಸಿನಾಗೆ. ನೀನು ಹಂಗೆ ಯೋಚನೆ ಮಾಡೋಕೆ ಹೋಗ್ಬೇಡ, ನೀನು ಒಳ್ಳೇದು ಯೋಚನೆ ಮಾಡು. ದೇವಸ್ಥಾನಕ್ಕೆ ಹೋಗಿ ಬರೋ, ಕೈ ಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ದೇವ್ರಿಗೆ ಉದ್ಗಡ್ಡೆ ಬೆಳಗಿ, ದೇವರೇ ಇದೊಂದು ಸುಸರ್ಜಿತವಾಗಿ ನನಗೆ ಯಾವುದೇ ತೊಂದರೆ ಇಲ್ದಂಗೆ ಆರೋಗ್ಯವಾಗಿರೋ ಮಗು ಆಗ್ಲಪ್ಪ, ನನಗೆ ಯಾವುದೇ ತೊಂದರೆಗಳು ಆಗ್ದಂಗೆ, ಯಾವ ವಿಘ್ನಗಳು ಬರ್ದಂಗೆ ನನಗೆ ಪಾಪ ಆಗ್ಲಪ್ಪ, ಯಾವುದಾದ್ರೂ ಆಗಲಿ ಆರೋಗ್ಯವಾಗಿರಿದ್ರೆ ಸಾಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀನು ದೇವ್ರ ಹತ್ರ ಬೇಡ್ಕೊಳ್ಳೋದು ಅದು ಮಾಡ್ಕೊಂಡಿರು ಅಷ್ಟೇ. ಸುಮ್ಮನೆ ಕುತ್ಕೊಂಡಷ್ಟು ಮೈಂಡು ಒಂಥರ ಏನೇನೋ ಯೋಚನೆ ಮಾಡುತ್ತೆ. ಅದಕ್ಕೇ ಒಳ್ಳೊಳ್ಳೇದು ಯೋಚನೆ ಮಾಡಬೇಕು. ಸರಿ ಆಯ್ತಮ್ಮ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಹೇಳು. ಹೋಗು, ಕೈಕಾಲು ಮುಖ ತೊಳ್ಕೊಂಡು 2 ಊದಿನ ಕಡ್ಡಿ ತಗೊಂಡೋಗಿ ದೇವಸ್ಥಾನಕ್ಕೆ ಎಲ್ಲ ದೇವ್ರಿಗೆ ಬೆಳಗಿ ಪ್ರಾರ್ಥನೆ ಮಾಡಿಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಬಾ. ಸಂಜೆ ಟೈಮಲ್ಲಿ ಹಿಂಗೆಲ್ಲ ಮಾಡ್ಬೇಕು ಹೆಣ್ಮಕ್ಳು. ಪ್ರೆಗ್ನೆಂಟ್ ಇದ್ದಾಗ ದೇವಸ್ಥಾನಕ್ಕೆ ಹೋಗೋದು, ಕಡ್ಡಿ ಬೆಳಗೋದು, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಎಲ್ಲ ಅಲ್ಲಿ ವಾಕ್ ಮಾಡ್ಕೊಂಡು ಹಂಗೆ ಬರಬೇಕು. ಹೋಗು. ಸರಿ ಆಯ್ತಮ್ಮ, ಹೋಗು. ನಾನು ಕೈಕಾಲು ಮುಖ ತೊಳ್ಕೊಂಬರ್ತೀನಿ. ಅಪ್ಪ, ನನಗೆ ಯಾಕೋ ಒಂಥರ ಭಯ ಸ್ಟಾರ್ಟ್ ಆಗ್ತೈತೆ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗು ಅಂತೈತಿ, ದೇವಸ್ಥಾನಕ್ಕೆ ಹೋಗೋಕಲ್ಲಿ ಚಂದ ಎಲ್ಲಿ ಬತ್ತಾನೋ ಏನೋ ಅಮ್ಮಂಗೆ ಆಗ್ತೈತೆ ನನಗೆ. ಅವನೇನೋ ನಿಖಿಲ್ ಎಲ್ಲಾದರೂ ನೋಡಿ ಏನಾದರೂ ಹೇಳ್ಬಿಟ್ರೆ, ಅಯ್ಯೋ ಅವನೇನು ನೋಡಿಲ್ಲ, ನಿಖಿಲ್ ಇವನೇ ಅಂತ ಗೊತ್ತಿಲ್ಲ, ಆದರೂ ಗೊತ್ತಾಗುತ್ತಲ್ಲ ಒಂದಲ್ಲ ಒಂದಿನ. ನನಗೊಂಥರ ಮನಸ್ಸಲ್ಲಿ ಯಾಕೋ ಸಮಾಧಾನ ಇಲ್ಲ, ಹೊಟ್ಟೆಗೆಲ್ಲ ತೊಳಸ್ದಂಗೆ ಆಗ್ತೈತೆ, ಯಾಕೋ ಒಂಥರ ಬೇಜಾರಾಗ್ತೈತೆ. ಯಾಕಪ್ಪ ಏನಾಯ್ತಪ್ಪ ಅನ್ನಿಸ್ತೈತೆ, ತುಂಬ ಬೇಜಾರಾಗ್ತೈತಿ. ಏನಪ್ಪ ಮಾಡಲಿ, ಯಾಕೋ ಮನಸ್ಸಲ್ಲಿ ಸಮಾಧಾನ ಇಲ್ವಲ್ಲ, ಏನಾಯಿತು ನನ್ನ ಮನಸ್ಸಿಗೆ? ಯಾಕೋ ಒಂಥರ ಮನಸ್ಸಿಗೆ ಬೇಜಾರು, ತುಂಬ ಭಯ ಆಗ್ತೈತೆ. ಎಲ್ಲಿ ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಏನು ಮಾಡೋದಕ್ಕೂ ಮನಸ್ಸಿಲ್ಲ, ಹಂಗಾಗ್ತೈತೆ. ಹೋಗಿ ಬಂದಾಗಿಂದ ಅವ್ರ ಮನೆಗೆ ಹೋಗಿ ಬಂದಾಗಿಂದನೂ ಹಂಗಾಗ್ತೈತೆ. ಯಾಕೋ ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.